ಹೂ ಆರ್ ಯೋರ್ ಮೆಂಟೋರ್ಸ್? ಮೇಜರ್ ಮೆಂಟರ್ ಚಿಕ್ಕಪ್ಪನೇ. ಈಸ್ ಮೈ ಬಿಗ್ಗೆಸ್ಟ್ ಮೆಂಟರ್. 5 life lessons from OP sir that you want to tell the world. ಇಷ್ಟೋ ತನಕ ಹೇಳಿದಲ್ಲ ಲೈಫ್ ಲೆಸನ್ಸ್. ಬಟ್ ಸ್ಟಿಲ್ ಅಂದರೆ ಇನ್ಯಾವುದಾದ್ರೂ ಬಿಟ್ಟಿರೋದು 5 life lessons. ಏನಿಲ್ಲ, ಹೆಲ್ತ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಎವ್ರಿ ಒನ್ ಐ ವುಡ್ ಸಜೆಸ್ಟ್ ಬಿ ಹೆಲ್ದಿ. ಅಬ್ವಿಯಸ್ ಎಂಜಾಯ್ ಜಂಕ್ ಫುಡ್, ಎಂಜಾಯ್ ಆಲ್ ಸಾರ್ಟ್ಸ್ ಆಫ್ ಡೆಲಿಕಸೀಸ್, ಬಟ್ ವಾರಕ್ಕೆ 1 ದಿನ 2 ದಿನ ಇಟ್ಕೊಳ್ಳಿ. ರೆಸ್ಟ್ ಆಫ್ ದ ಡೇಸ್ ಫೋಕಸ್ ಆನ್ ಯರ್ ಹೆಲ್ತ್, ಫೋಕಸ್ ಆನ್ ಪೀಪಲ್ ಅರೌಂಡ್ ಯು, ಲವ್ ದೆಮ್. ಎಲ್ಲರೂ ತುಂಬ ಕಮ್ಮಿ ವರ್ಷಗಳಷ್ಟೇ ಇರೋದು, ಯಾರು ಗೊತ್ತಾಗ್ತಿಲ್ಲ ಅದು ಅಕ್ಕಪಕ್ಕ ಇರೋರಿಗೆ. ಎಲ್ಲರನ್ನೂ ಪ್ರೀತಿಸಿ. ಅವ್ರು ನಾಳೆ ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ ನಮಗೆ ಅಷ್ಟೇ. ಐ ಥಿಂಕ್ ಕೋವಿಡ್ ಬಂದಮೇಲಂತೂ ಇದು ತುಂಬ ಹೌದು ನೋಡ್ಕೊಳ್ಳೋ ಹಾಗೆ ಹೇಳಿದೆ ಅದು. ಡೆಫಿನೆಟ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಎಂಜಾಯ್ ವೈಲ್ ಯು ಕ್ಯಾನ್. ಸುತ್ತಮುತ್ತ ಇರೋರೆಲ್ಲರನ್ನೂ ಪ್ರೀತಿಸಿ ಅಷ್ಟೇ. ದೆನ್ ಎನಿ ಅದರ್ ರಿಫ್ಲೆಕ್ಷನ್ಸ್ ದಟ್ ಯು ವಾಂಟ್ ಟು ಪಾಸ್ ಆನ್? ಟಕ್ಕಂತ ರಿಯಾಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಅದಾಗುತ್ತೆ, ಎಲ್ಲರೂ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಎವ್ರಿವನ್ ಬಿ ಮೋರ್ ಪೀಸ್ಫುಲ್. ಹೆಂಗೆ ಕಂಟ್ರೋಲ್ ಮಾಡಿದ್ರಿ ನೀವು? ರಿಯಾಕ್ಟ್ ಟು ರೆಸ್ಪಾಂಡ್ ಹೆಂಗೆ ಬಂದ್ರಿ? ಐ ಥಿಂಕ್ 1 ಸೆಕೆಂಡ್ ನಾನು ಪಾಸ್ ತೊಗೊಂಡು ನಿಮ್ಮ ಜಾಗದಲ್ಲಿ ಯೋಚನೆ ಮಾಡ್ತೀನಿ ಅಷ್ಟೇ. ನಾನು ಏನಕ್ಕೆ ಮಾಡ್ದ, ನಿಜವಾಗ್ಲೂ ನನ್ನ ಮೇಲೆ ಕೋಪ ಇದೆಯಾ, ಅಥವಾ ಅವ್ನಿಗೇನಾದರೂ ಬೇರೆ ಫ್ರಸ್ಟ್ರೇಷನ್ ಇದೆಯಾ ಲೈಫಲ್ಲಿ? 1 ಸೆಕೆಂಡ್ ಜಸ್ಟ್ ಪುಟ್ ಯುವರ್ ಸೆಲ್ಫ್ ಇನ್ ಅದರ್ ಪರ್ಸನ್ ಶೂ ಆ್ಯಂಡ್ ಥಿಂಕ್ ಒನ್ಸ್ ಬಿಫೋರ್ ಯು ರಿಯಾಕ್ಟ್. ಅವಾಗ ಗೊತ್ತಾಗ್ಬಿಡುತ್ತೆ ಓಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು. ಅದನ್ನು ನಾನು ಐ ಕೀಪ್ ಪ್ರಾಕ್ಟೀಸಿಂಗ್ ಇಟ್. ಕೆಲವು ಸಲ ಆಗಲ್ಲ, ಇವನ್ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ರೋಡ್ ರೇಜ್ ಆಗುತ್ತೆ, ಯಾರೋ ಬರ್ತಾರೆ ಅಡ್ಡ, ಅಯ್ಯೋ ಅದು ಇರುತ್ತೆ. ಅದು ನಮ್ಮ ಎಲ್ಲರ ಫ್ರಸ್ಟ್ರೇಷನ್ಸು ಇರುತ್ತೆ ಲೈಫಲ್ಲಿ. ಅವಾಗ ನಾವು ರಿಯಾಕ್ಟ್ ಆಗ್ತೀವಿ, ಬಟ್ ಮತ್ತೆ ಅನ್ಸುತ್ತೆ ಇಲ್ಲಪ್ಪ, ಐ ಹ್ಯಾವ್ ಟು ರಿಲ್ಯಾಕ್ಸ್, ಓಕೆ ಐ ಆಮ್ ಸಾರಿ ಗುರುವೆ, ನಂದೇ ತಪ್ಪು, ಬಿಟ್ಬಿಡಿ. ಆ ಥರ ಕಾಮ್ ಆಗಬೇಕೇ ಹೊರತು ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಂತ. ನಾನು ಯಾರು ಗೊತ್ತಾ, ಬ್ಯಾಕ್ಗ್ರೌಂಡ್ ಏನು ಗೊತ್ತಾ, ಇವೆಲ್ಲ. ಅದಕ್ಕೆ ಐ ಆಮ್ ಟಚ್ ವುಡ್, ನಾನು ಹಂಗಿರೋದಕ್ಕೆ ಲಾಡ್ ಆಫ್ ದೀಸ್ ಪ್ರಾಬ್ಲಮ್ಸ್ ಹ್ಯಾವೆಂಟ್ ಕಮ್ ಟು ಮೀ. ಬಿಕಾಸ್ ನಾನು ಹಂಗೆ ಹಿಂಗೆ ಅಂತ ನಾನು ತೋರಿಸ್ಕೊಂಡು ಓಡಾಡಿದಷ್ಟು ದೇವ್ರು ಹೌದಾ ನೋಡ್ತೀಯಾ ನೀನು ಅಂತ ಒಂದು ಜನನ ಕಳಿಸ್ತಾನೆ ನಿಮಗೆ ತೊಂದರೆ ಕೊಡೋದಕ್ಕೆ. ಅದಾಗಲ್ಲ, ಏನಕ್ಕೆ ನಾನೇ ಶಾಂತವಾಗಿರ್ತೀನಿ, ನಾನು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತೀನಿ, ಎಲ್ಲರ ಜೊತೆಗೂ ಚೆನ್ನಾಗಿರ್ತೀನಿ. ಅವಾಗ ನನಗೆ ಫ್ರೆಂಡ್ ಸರ್ಕಲ್ ಅಷ್ಟೇ ದೊಡ್ಡದಾಗಿ ಬೆಳೀತಾ ಇರುತ್ತೆ, ನನ್ನನ್ನು ಪ್ರೀತಿಸೋರು ಅಷ್ಟೇ ಜನ ಬೆಳೀತಾ ಇರ್ತಾರೆ. ಸೊ ನನಗೆ ಅದು ಕಾನ್ಫಿಡೆನ್ಸ್ ನನಗೆ. ಆಯ್ತಪ್ಪ, ಒಂದೇ ಎನರ್ಜಿನ ನೀವು ಇನ್ನೂ ಫ್ರೆಂಡ್ಸ್ ಮಾಡ್ಕೊಂಡು ಆ ತೋಟನ ಬೆಳೆಸ್ಕೋತೀರಾ. ಹೌದು, ಡೆಫಿನೆಟ್ಲಿ. ಇಲ್ಲ ನೀವು ಹೇಟ್ರೆಡ್ ಬೆಳೆಸ್ಕೊಂಡು ಎಲ್ಲರನ್ನೂ ಹೇಟ್ ಮಾಡ್ತಿರ್ತೀರಾ ಲೈಫಲ್ಲಿ, ಖಾಲಿ ಬರಡು ಭೂಮಿ ಮಾಡ್ಕೋತೀರಾ. ಅದೇ ಯುಲ್ ಎಂಡ್ ಅಪ್ ವಿತ್ ನೋ ಒನ್ ಇನ್ ಯುವರ್ ಲೈಫ್. ಲಾಸ್ಟಲ್ಲೇನು ನೀವು ಹೋದ್ಮೇಲೆ ಎಷ್ಟು ಜನ ಬಂದು ನಿಮ್ಮನ್ನು ನೋಡಿ ನಿಮ್ಮ ಜೊತೆ ಇರ್ತಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅವಾಗ ಇಟ್ ವಿಲ್ ಬಿ ಟೂ ಲೇಟ್. ಅಪ್ಪು ಸರ್ ಇಸ್ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಲ್ವಾ. ಅವರು ಆ ಇನ್ಸ್ಟೆನ್ಸು ಅವ್ರನ್ನ ಕಳ್ಕೊಂಡ್ಮೇಲೆ ನೋಡಿದ್ದು ನಾವು ಇದು ಕಲಿಬೇಕೇ ಹೊರತು ನಾವು ಏನಕ್ಕೆ ಈ ಲೆವೆಲ್ಲು. ವೈ? ಬಿಕಾಸ್ ಹಿ ಡಿಡ್ ಸೋ ಮೆನಿ ಗುಡ್ ಥಿಂಗ್ಸ್ ಟು ಪೀಪಲ್, ಸೋ ಮಚ್ ಆಫ್ ಸ್ಯಾಕ್ರಿಫೈಸಸ್. ನೋ ಮ್ಯಾಟರ್ ವಾಟ್ ಅ ಸ್ಟಾರ್ ಹಿ ಈಸ್. ಅವ್ರು ಹೆಂಗೆ ಬೇಕಾದ್ರೆ ಇರ್ಬೋದಾಗಿತ್ತು, ಬಟ್ he was still so humble, he was still so loving with everyone. ಯಾರೇ ಕೇಳಿದ್ರು ಅಪ್ಪು ಸರ್ ಅಂದರೆ ತಬ್ಕೊಳ್ಳೋರು. ನಮಗೂ ತುಂಬ ಖುಷಿ ಆಯಿತು. ಅದೇ ಅದು ನೆಗೆಟಿವಿಟಿ ಬರಲಿಲ್ಲ. ಏನಕ್ಕಂದ್ರೆ ದಟ್ ಇಸ್ ವಾಟ್ ವೆನ್ ಯು ಆರ್ ಹೋಗೋ ಸ್ಟೇಜಲ್ಲಿ ಯು ಹ್ಯಾವ್ ಟು ಡೂ ಸರ್ಟನ್ ಗುಡ್ ಥಿಂಗ್ಸ್ ಆ್ಯಂಡ್ ಗೋ ಅಷ್ಟೇ. ದಟ್ಸ್ ಆಲ್ ಯು ಹ್ಯಾವ್. ನಿಮ್ಮ ಮೆಮೊರಿಯಲ್ಲಿ ನೀವು ಉಳ್ಕೊಳ್ಳೋದು ಅಷ್ಟೇ, ಒಳ್ಳೇದು ಮಾಡಿದ್ನಪ್ಪ ಇವನು ಹೋದಾಗ. ದೇ ಸೇ ದ ಎಂಡ್ ಶುಡ್ ಬಿ ಸ್ಟ್ರಾಂಗ್ ಅಂತ. ಅಂದರೆ ಅದು ಆ ಫೇಸೇ ಎಷ್ಟೊಂದು ಪಾಸಿಟಿವ್ ಆಗಿತ್ತು ಅಂದರೆ ಎಲ್ಲ ಆ ಫೇಸನ್ನೇ ಜಾಸ್ತಿ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಈ ಬದಲಾಗ್ತಾ ಇರೋ ಕಾಲಘಟ್ಟದಲ್ಲಿ ಆ್ಯಂಡ್ ನಿಮ್ಮ ಲೈಫ್ ಜರ್ನಿನಲ್ಲಿ ಯಾರ ನಡವಳಿಕೆ ನಿಮ್ಮನ್ನು ಭಾಳ ಮುಟ್ಟಿದೆ, ಇನ್ಫ್ಲೂಯೆನ್ಸ್ ಮಾಡಿದೆ? ಐ ಥಿಂಕ್ ಪರ್ಸ್ನಲ್ ಲೈಫಲ್ಲ. ಪರ್ಸ್ನಲ್ ಅಂದರೆ ಯಶ್ ಸರ್ ಇಸ್ ನನಗೆ ಆಬ್ವಿಯಸ್ಲಿ ಈಸ್ ಅ ಬಿಗ್ ಎಕ್ಸಾಂಪಲ್. ನನಗೆ ನಮ್ಮ ಮನೆತನ ನಮ್ಮ ಫ್ಯಾಮ್ಲಿ ಬಿಟ್ಟು ನಾನು ಮಾತಾಡ್ತಿರೋದ್ರಿಂದ ಐ ಥಿಂಕ್ ಹೀ ಈಸ್ ಅ ವೆರಿ ಗುಡ್ ಎವ್ರಿ ಒನ್ ಲುಕ್ಸ್ ಅಪ್ ಟು ಹಿಮ್ ಆ್ಯಸ್ ಅ ಪರ್ಫೆಕ್ಟ್ ಫ್ಯಾಮ್ಲಿ ಮ್ಯಾನ್, ಆ್ಯಸ್ ಅ ಟಾರ್ಚ್ ಬೇರರ್ ಫಾರ್ ದ ಇಂಡಸ್ಟ್ರಿ. ಎಂಥ ದಾರಿಗೆ ತೊಗೊಂಡೋಗ್ತಾ ಇದ್ದಾರೆ, ಏನು ಅವ್ರ ವಿಷನ್ ಇದೆ, ಅವರಾಗಿರಲಿ, ರಿಷಬ್ ಸರ್ ಆಗಿರಲಿ, ಯಶ್ ಸರ್ ಅಂತೂ ನಮಗೆ ಒಂಥರ ಓಕೆ ಹೀ ಈಸ್ ದೇರ್ ಅನ್ನೋ ಒಂದು ಗ್ಯಾರಂಟಿ. ನಮಗೆ ಏನೇ ಆದರೂ ನಮ್ಮ ಇಂಡಸ್ಟ್ರಿ ಓಕೆ ಇಟ್ಸ್ ಇನ್ ಗುಡ್ ಹ್ಯಾಂಡ್ಸ್ ಅಪ್ಪ, ಇಟ್ಸ್ ಇನ್ ವೆರಿ ಗುಡ್ ಹ್ಯಾಂಡ್ಸ್ ಅಂತ. ನಾವು ಮೀಟ್ ಮಾಡಿದಾಗ ಏನು ಮಾತುಗಳು ಬರುತ್ತೆ, ಅಲ್ಲಿ ಏನು ಕಾನ್ವರ್ಸೇಷನ್ಸ್ ಇರುತ್ತೆ ನಿಮ್ಮೆಲ್ಲರ ಮಧ್ಯೆ? ಹೀ ಜಸ್ಟ್ ಇನ್ಸ್ಪೈರ್ಸ್ ಅಸ್. ಯಾಕಂದರೆ ಅವರು ಇದೇ ಒಂದು ಸ್ಟ್ರಗ್ಲಿಂಗ್ ಫೇಸಿಂದ ಬಂದು ನಿಂತು ಯಾವ ಲೆವೆಲಲ್ಲಿ ಇರೋದ್ರಿಂದ ಈ ಇನ್ಸ್ಪೈರ್ಸ್ ದ ಯಂಗ್ ಕಿಡ್ಸ್ ಹೂಸ್ ಕಮಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ನಿಮಗೆಲ್ಲ ಟಿಪ್ಸ್ ಕೊಡ್ತಾರಾ ಅಥವಾ ಹಿಂಗೆ ಮಾಡೋ? ಇಲ್ಲ, ಹೌದು, ಆಬ್ವಿಯಸ್ಲಿ ಅವ್ರಿಗೆ ತುಂಬ ಕಮ್ಮಿ ಸಿಕ್ಕಿರೋದು, ಬಟ್ ಸಿಕ್ಕಿದಾಗೆಲ್ಲ ಅದನ್ನೇ ಹೇಳ್ತಾರೆ. ಇಲ್ಲ, ಯು ಟು ವರ್ಕ್ ಹಾರ್ಡ್, ಏನೇ ಆಗಲಿ ಪರವಾಗಿಲ್ಲ, ನೀನು ಕೆಲಸ ಬಿಡಬೇಡ ಅಷ್ಟೇ, ನೀನು ವರ್ಕ್ ಮಾಡೋದು ಬಿಡಬೇಡ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಆಗುತ್ತೆ ಮಿರಾಕಲ್, ಮಾಡ್ತಾಯಿರು.
ಗಾಡಿ ರನ್ನಿಂಗಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ, ಅದನ್ನೇ ಹೋಪ್ ಬಿಡಬಾರ್ದು, ಶುಡಂಟ್ ಲೂಸ್ ದ ಹೋಪ್. ಸೊ ಹೋಪ್ ಅಂತ ಬಂದಾಗ ನನಗೆ ಗೊತ್ತಿರೋ ಹಾಗೆ ಇಲ್ಲ ಅನುಭವಸ್ಥರ ಕಡೆ ತಿರುಗ್ತೀವಿ, ಇಲ್ಲ ದೇವ್ರ ಕಡೆ ತಿರುಗ್ತೀವಿ, ಇಲ್ಲ ಪುಸ್ತಕಗಳ ಕಡೆ ತಿರುಗ್ತೀವಿ. ಸೊ ದೇವರ ಕಡೆ ನೀವು ಹೇಗೆ ತಿರುಗಿದ್ದೀರಾ ಗೊತ್ತಾಯಿತು, ಅನುಭವಸ್ಥರ ಕಡೆ ಅರ್ಥ ಆಯಿತು. ಪುಸ್ತಕಗಳು, ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಒಂದು ಬುಕ್ ನೀವು ಚಾಣಕ್ಯ ಅದು ಚಿಕ್ಕಪ್ಪ ಕೊಟ್ಟಿದ್ದಾರೆ, ಅದು ಒಂದೇ ನಾನು ಓದಿರೋದು ಇಲ್ಲಿವರೆಗೂ ಅಂತ. ಅದು ಯೂಶಲಿ ಐ ಡೋಂಟ್ ರೀಡ್ ಬುಕ್ಸ್, ಹ್ಯಾವ್ ಟು ಕಲ್ತ್ಕೋಬೇಕು, ಅದನ್ನು ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಅದು ನನಗೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ತುಂಬ ಇವಾಗ ನಾವು ಏನಂದರೆ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ ಆಗಿರೋದಕ್ಕೆ ಫೋನಲ್ಲಿ ನೋಡ್ತಿರ್ತೀವಿ ಹೊರತು ಪುಸ್ತಕಗಳು ನೋಡಲ್ಲ. ಬಟ್ ಈ ಒಂದು ಚಿಕ್ಕ ಡ್ಯೂರೇಷನ್ ಅನಿಸುತ್ತೆ. ಒಂದು ಫ್ಲೈಟಲ್ಲಿ ನಾನು ಚಿಕ್ಕಪ್ಪ ವಿ ವರ್ ಟ್ರಾವೆಲಿಂಗ್ ಸಮ್ವೇರ್ ಒಟ್ಟಿಗೆ, ಅವಾಗ ಅವ್ರು 2-3 ಬುಕ್ ತೊಗೊಂಡು ಓದ್ತಾಯಿದ್ರು. ನಾನು ಫೋನ್ ಅವತ್ತು ನಾನು ಮರ್ತ್ಬಿಟ್ಟೆ, ಬೇಡ ನನಗೆ ಫೋನು ಅಂದ್ಬಿಟ್ಟು ಬ್ಯಾಗಲ್ಲೆಲ್ಲ ಇಟ್ಬಿಟ್ಟು ಸುಮ್ಮನೆ ಕೂತಿದ್ದೆ ಪಕ್ಕದಲ್ಲಿ. ಅವಾಗ ಕೊಟ್ಟರು ಸುಮ್ಮನೆ ಓದು ಅಂತ. ನಾನು ಚಿಕ್ಕಪ್ಪ ನನಗೇನೋ ಅಭ್ಯಾಸ ಇಲ್ಲ ಓದು ಸುಮ್ಮನೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಆ್ಯಂಡ್ ಐ ಗಾಟ್ ಇನ್ ಟು ಇಟ್ ಕಂಪ್ಲೀಟ್ಲಿ. ಲೈಫ್ ಲೆಸನ್ಸು, ಫಿಲಾಸಫಿಕಲ್ಸು, ಆಮೇಲೆ ಈ ಥರ ಇದ್ದರೆ ಏನು ಇನ್ಸ್ಟೆನ್ಸಸ್ ಆಗುತ್ತೆ, ಅದು ಚಾಣಕ್ಯ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಚಿಕ್ಕದಾಗೆ. ಸೊ ಅದೇ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮಲ್ಲಿ ಅರ್ಧ ಬುಕ್ ಓದಿದ್ದೀನಿ, ನನಗೆ ಗೊತ್ತಾಗಿಲ್ಲ ಫ್ಲೈಟ್ ಮುಗಿಯಷ್ಟರಲ್ಲಿ. ಸೊ ಐ ಥಿಂಕ್ ದಟ್ ಈಸ್ ಮೈ ಓನ್ಲಿ ಎಕ್ಸ್ಪೀರಿಯನ್ಸ್ ಆಫ್ ರೀಡಿಂಗ್ ಅ ಬುಕ್. ಬಟ್ ಇಲ್ಲ, ಕಲ್ತ್ಕೋಬೇಕು, ಹ್ಯಾವ್ ಟು ಕಲ್ಟಿವೇಟ್ ದ ಹ್ಯಾಬಿಟ್. ದೆನ್ ಒನ್ ಮೋರ್ ಥಿಂಗ್ ಯು ಸೆಡ್, ಈಗ ಉಪ್ಪಿ ಸರ್ಗೆ ರಜನಿ ಸರ್ ಕೊಟ್ಟಿದ್ದು ಒಂದು ಬುಕ್ಕು, ಈಗ ಅವ್ರು ಓದ್ತಾ ಇದ್ದಾರೆ, ಅವ್ರು ಓದಿದ್ಮೇಲೆ ನಾನು ಓದ್ತೀನಿ ಅಂತ. ಸೊ ಇಂಟ್ರೆಸ್ಟಿಂಗ್. ಅಂದರೆ ಆ ಲೆವೆಲಲ್ಲಿ ಇರೋರು ಮೀಟ್ ಮಾಡಿದಾಗ ಪುಸ್ತಕಗಳನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ನೋಡಿ ನನಗೂ ಅದನ್ನೇ. ಇವಾಗ ನಾವು ಈ ನಮ್ಮ ಜನ್ರೇಷನ್ ಮೀಮ್ಸ್ ಕಳಿಸ್ತಿರ್ತೀವಿ ಎಲ್ರಿಗೂ, ಮೀಮ್ಸು, ಸೇಯಿಂಗ್ಸು. ಐ ಥಿಂಕ್ ವಿ ಶುಡ್ ಡೂ ದ್ಯಾಟ್. ಯಾಕೆಂದರೆ ಆಬ್ವಿಯಸ್ಲಿ ಆ ಲೆವೆಲಲ್ಲಿರೋರು ಅಷ್ಟು ಇಂಟೆಲೆಕ್ಚುಯಲ್ ಮೆಚಾರಿಟಿ ಇರೋರು ಅಂಥ ಒಂದು ಪುಸ್ತಕನ ಓದ್ತಾ ಇದ್ದಾರೆ ಅಂದರೆ ಅದ್ರೊಳಗೇನೋ ಸಾರಾಂಶ ಇರುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೂ ಮೇ ಬಿ ಐ ಆಮ್ ಟು ಯಂಗ್, ಮೇ ಬಿ ನಾನೊಂದು 35-40 ಸ್ಟೇಜಸ್ ಹೋದಾಗ ಮೇ ಬಿ ದೆನ್ ಐ ವಿಲ್ ಕನೆಕ್ಟ್ ಟು ದಟ್ ಬುಕ್ ಮೋರ್. ವಾಟ್ ಬುಕ್ ಇಸ್ ಇಟ್ ಗೊತ್ತಾ? ನನಗೆ ಅದರ ಹೆಸರು ಗೊತ್ತಿಲ್ಲ, ಬಟ್ ಐ ಥಿಂಕ್ ಚಿಕ್ಕಪ್ಪ ಹ್ಯಾಸ್ ಗಾಟನ್ ಇಟ್ ಅಟ್ ದ ರೈಟ್ ಟೈಮ್. ಮೇ ಬಿ ಐ ವಿಲ್ ಗೆಟ್ ಇಟ್ ಅಟ್ ದ ರೈಟ್ ಟೈಮ್. ಹಾಗೆ ನಮಗೊಂಥರ ಅಟ್ಲೀಸ್ಟ್ ಆ ಬುಕ್ ಟೈಟಲ್ ಯಾವುದು ಗೊತ್ತಾದರೆ ನಾವೇನಾದರೂ ಮಾಡ್ಬೋದಂತ. ಆಮೇಲೆ ಇವು ಕೇಳ್ಬಿಟ್ಟು ನಾನು ಹೇಳ್ತೀನಿ, ಐ ಲೆಟ್ ಯು ನೋ.